ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅತಿಯಾದ ಚಳಿ, ಅತಿಯಾದ ಮಂಜು ಬೀಳ್ತಾ ಇದೆ. ಈ ಮಂಜಿನ ಅಡಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿಯ ಎಲ್ಲ ಕಾರ್ಯಕರ್ತೆಯರು ಇವತ್ತಿನಿಂದ ಧರಣಿಗೆ ಕೂತ್ಕೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ಎಷ್ಟೋ ಅವರ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಇನ್ನೂ ಬೇಡಿಕೆಗಳು ಈಡೇರಿಸಲಿಲ್ಲ. ಸಂಕಷ್ಟದಲ್ಲಿರುವ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು. ಅಂಗನವಾಡಿಗಳು ಪ್ರಾರಂಭವಾಗಿ ಸುಮಾರು 50 ವರ್ಷಗಳಾದರೂ ಸಹ ಅವರ ಬೇಡಿಕೆಗಳು ಇನ್ನೂ ಸ್ಪಂದಿಸಲಿಲ್ಲ. ಕೆಲವೇ ದಿನಗಳ ಹಿಂದೆ ನಾವು ನೋಡ್ತಾ ಇರ್ಬೋದು, ವಿಜೃಂಭಣೆಯಿಂದ 50 ವರ್ಷಗಳ ಆಚರಣೆಯನ್ನು ಸಾಧಾರಣ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಲಾಯಿತು. ಆದರೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಬೇಡಿಕೆಗಳು ಇನ್ನೂ ಈಡೇರಿಸಲಿಲ್ಲ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರನ್ನು ಇನ್ನೂ ಖಾಯಂ ಮಾಡಲಿಲ್ಲ. 56 ಲಕ್ಷ ಸ್ಕೀಮ್ ನೌಕರರ ಶೋಷಣೆ ಇನ್ನೂ ನಿಲ್ಲಿಸಲಿಲ್ಲ. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿ 50 ವರ್ಷಗಳಾದರೂ ಸಹ ಇನ್ನೂ ರಚನೆಯಾಗಲಿಲ್ಲ. ಆಹಾರ, ಆರೋಗ್ಯ, ಮಕ್ಕಳ ಶಿಕ್ಷಣ ಹಕ್ಕನ್ನು ಇನ್ನೂ ಅವರು ಮಾಡಲಿಕ್ಕೆ ಪ್ರಾರಂಭಿಸಲಿಲ್ಲ. ICDS ಮತ್ತು MDM ಆಶಾ ಯೋಜನೆಗಳಿಗೆ ಪ್ರತ್ಯೇಕ ಬಜೆಟ್ ಹೆಚ್ಚಳ ಮಾಡಲಿಕ್ಕೆ ನಮ್ಮ ಸರ್ಕಾರಗಳಲ್ಲಿ ಹಣದ ಕೊರತೆ ಖಂಡಿತ ನಾವು ಕಾಣಬಹುದು. ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಹೆರಿಗೆ ರಜೆಯನ್ನು ಇನ್ನೂ ಖಾಯಂ ಮಾಡಿಲ್ಲ. ಸಾರ್ವತ್ರಿಕ ರಜೆಗಳನ್ನು ಎಲ್ಲ ಸರ್ಕಾರಿ ಶಿಕ್ಷಕಿಯರಿಗೆ ರಜೆಗಳು ಇದ್ದಾವೆ. ಆದರೆ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಅದನ್ನು ಇನ್ನೂ ಖಾಯಂ ಮಾಡಲಿಲ್ಲ. ಮುಟ್ಟಿನ ರಜೆಯನ್ನು ಇವಾಗ ತಾನೇ ನಮ್ಮ ಮುಖ್ಯಮಂತ್ರಿಯವರು ಸರ್ಕಾರ ನೌಕರರಿಗೆ ಮಾತ್ರ ಇದನ್ನು ಜಾರಿ ಮಾಡಿದ್ದಾರಾ, ಅಥವಾ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೂ ಸಹ ಜಾರಿಗೆ ಮಾಡಿದ್ದಾರೆ ಎಂಬುದೊಂದು ದೊಡ್ಡ ಪ್ರಶ್ನೆಯಾಗಿದೆ. ಅಂಗನವಾಡಿಗಳನ್ನು ನಡೆಸುವುದು ಅಷ್ಟೊಂದು ಸುಲಭವಲ್ಲ. ಯಾಕೆಂದರೆ ಮಕ್ಕಳ ಬೆಳವಣಿಗೆ, ಮಕ್ಕಳ ಮೂಲ ಶಿಕ್ಷಣವು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಮಕ್ಕಳ ಆರಂಭಿಕ ಹಂತದ ಆರೈಕೆ ಮತ್ತು ಶಿಕ್ಷಣದ ಮಹತ್ವ ಬಹಳ ಮುಖ್ಯವಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ, ಮಕ್ಕಳ ಜೀವನವಿಡೀ ಕಲಿಯಲು ಭದ್ರ ಬುನಾದಿಯಾಗಬೇಕಾದರೆ, ಶೈಕ್ಷಣಿಕ ಯಶಸ್ವಿಗೆ ಅಡಿಪಾಯವಾಗಬೇಕಾದರೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಯಂ ಗೌರವ ಬೆಳೆಯಬೇಕಾದರೆ, ಜಾಗತಿಕ ಜ್ಞಾನಕ್ಕೆ ಅಡಿಪಾಯವಾಗಬೇಕಾದರೆ ಈ ಮಕ್ಕಳಲ್ಲಿ ಶಿಕ್ಷಣ ಮತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಪಾತ್ರ ಬಹಳ ಮುಖ್ಯವಾಗಿದೆ. ಕುರುಡು ಆಗಿರುವ ನಮ್ಮ ಸರ್ಕಾರಗಳು ಇನ್ನು ಯಾವಾಗ ತಮ್ಮ ಕಣ್ಣುಗಳನ್ನು ತೆರೆಯುತ್ತವೋ ಖಂಡಿತವಾಗಿ ನಮಗೆ ಗೊತ್ತಿಲ್ಲ. ಆದರೆ ಇವೆಲ್ಲ ಸರ್ಕಾರಗಳು ನಿದ್ದೆಯಿಂದ ಕೂಡಲೇ ಎಚ್ಚೆತ್ತು ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ಪ್ರತಿಯೊಂದು ಅಂಗನವಾಡಿಗಳು ಸುರಕ್ಷಿತವಾಗಿ ಅಥವಾ ಸುಲಲಿತವಾಗಿ ನಡೆಯಬಹುದು. ಆವಾಗ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಕನಸು ನನಸಾಗಬಹುದು. ಇವಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಆಶಾ ಕಾರ್ಯಕರ್ತೆಯರ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಪ್ರಮುಖರನ್ನು ದೆಹಲಿಗೆ ಕರೆದಿದ್ದಾರೆ. ಎಷ್ಟು ಖರ್ಚಾದರೂ ಅವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ನಾನೊಂದು ಮಾತು ಹೇಳ್ತೀನಿ, ಅವರು ಡೆಲ್ಲಿಗೆ ಇನ್ನೂ ಅತಿಯಾದ ಚಳಿಯ ಪ್ರದೇಶಕ್ಕೆ ಹೋಗುವ ಬದಲು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೇ ಬಂದರೆ ನಿಜವಾಗಿಯೂ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲ ಅವರ ಬೇಡಿಕೆಗಳನ್ನು ಈಡೇರಿಸಿದರೆ ನಿಜವಾಗಿ ನೆಕ್ಸ್ಟ್ ತಾವೇ ಮುಖ್ಯಮಂತ್ರಿಗಳಾಗ್ಬೋದಂತ ಖಂಡಿತ ಹೇಳ್ಬೋದು. ಯಾಕಂದರೆ ಅಂಗನವಾಡಿಗಳ ಕಾರ್ಯಕರ್ತರ, ಆಶಾ ಕಾರ್ಯಕರ್ತರ ಅವರ ಕಷ್ಟಗಳನ್ನು, ಅವರ ಗೋಳುಗಳನ್ನು ಕೇಳುವ ಖಂಡಿತ ಸರ್ಕಾರ ಇನ್ನೂ ಬಂದಿಲ್ಲ. ಇನ್ನೂ ಬರಲಿಕ್ಕೆ ಬಹಳ ವರ್ಷಗಳಾಗ್ಬೋದು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಕನಸು ನನಸಾಗಬೇಕಾದ್ರೆ ಅಷ್ಟು ಬಹಳ ಸುಲಭವಿಲ್ಲ.
ಇದೊಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ನಿಮಗೆಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ.